ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಚಿಕ್ಕವರಿದ್ದಾಗ ಅಂದರೆ 15ನೇ ವರ್ಷನಲ್ಲೇ ನಾವು ಕುಂಟಲ್ಪೆ ಆಡ್ತಿದ್ದು, ಕದ್ದು ಮುಚ್ಚಿ ಆಟ ಆಡ್ತಿದ್ದು. ಅದು ಅಲ್ಲದೆ ಇಸ್ಪಟ್ ಆಟ ಭಾಳ ಜೋರು ನಮ್ಮದು, ಎಂದೂ ಸೋತಿರಲಿಲ್ಲ. ಅದು ನಾವು ಏನು ವಾಟೆ ಆಡ್ತೇವಲ್ಲ, ಅದು ಅನ್ಲಿಕ್ಕೆ ಬರ್ತಾಯಿಲ್ಲ, ನೆನಪಾಗ್ತಾಯಿಲ್ಲ. ಏನು ಒಂದು ತೆಗ್ಗ ತೆಗೆಯೋದು ಅಥವಾ ದುಡ್ಡನ್ನು ಹಾಕೋದು, ಅದ್ರ ಮೇಲೆ 2 ಕಲ್ಲನ್ನು ಒಗೆಯೋದು. ಯಾವ ಕಲ್ಲು ಕೊಡ್ತೈತಿ, ಯಾವ ದುಡ್ಡು ಹೇಳ್ತಾರೆ ಅದ್ರ ಮೇಲೆ ಕಲ್ಲು ಕುಯ್ತಂದ್ರೆ ಎಲ್ಲ ದುಡ್ಡು ನಮ್ಮದು. ಹಾಗಾದ್ರೆ ಇಲ್ಲಿ ನಾವು ಆ ಒಂದು ಟೈಮ್ದಲ್ಲಿ 2 ಪೈಸೆ ಅದು. 2 ಪೈಸೆ ಅಂತಂದ್ರೆ ಈಗಿಂದ 20,000 ರೂಪಾಯಿ ಅದು. ಇದನ್ನು ಯಾರಾದ್ರು ಗೆದ್ರೆ ಸರ್ವಶ್ರೇಷ್ಠ. ನಾವೇನು ತೋರಿಸ್ತಾ ಇದ್ದೇವೆ, ನಾವು ಉಪಯೋಗ ಮಾಡೋಂಥ ನಾಣ್ಯಗಳು. ಅದು ಅಲ್ಲದೆ ಇಲ್ಲಿ 10 ಪೈಸೆ ಇತ್ತದು. ಇದು 10 ಪೈಸೆ ಆಗಿನ ಕಾಲಕ್ಕೆ ಇತ್ತು. ಇದು 66ರಿಂದ 76ರವರೆಗೆ, ನಂತರ 76ರಿಂದ 86ರವರೆಗೆ ನಾವು ಇದನ್ನು ಉಪಯೋಗ ಮಾಡ್ತಿದ್ದೆವು. 10 ರೂಪಾಯಿ ಅಂತಂದರೆ 10 ಪೈಸೆ ಅಂತಂದರೆ ಈಗಿನ ಕಾಲಕ್ಕೆ ನೀವು ಅಸಾಧ್ಯನ ಬೆಲೆ ಮಾಡಲಿಕ್ಕೆ. ಈಗ ಯಾಕೆ ನೆನಪಾಯ್ತಂದ್ರೆ ನಾವು ಆಡಿದಂಥ ಆಟಗಳು ಸರ್ವಶ್ರೇಷ್ಠ ಇದ್ದು. ಇಸ್ಪಟ್ ಆಟ ಬಿಟ್ಟರೆ ಇವೆಲ್ಲ ಸರ್ವಶ್ರೇಷ್ಠನೇ. ಯಾಕಂದರೆ ವ್ಯಾಯಾಮ ಆಗ್ತಿತ್ತು. ನಂತರ ನಮ್ಮ ದೃಷ್ಟಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಿತ್ತು. ಇದು 5 ಪೈಸೆ ಅದು. ಇದು 5 ಪೈಸೆ ಯಾರು ಗೆಲ್ತಾರೆ ಅವರು ಹೆಚ್ಚು ದುಡ್ಡನ್ನು ಅಲ್ಲಿ ವಶಪಡಿಸ್ಕೊಳ್ತಾಯಿದ್ರು. ಒಟ್ಟಾರೆ ಎಲ್ಲ ವ್ಯವಹಾರ ನಡೆದು 10 ರೂಪಾಯಿ ಒಳಗೇನೆ. ಆದರೆ ಯಾರು 5ರಿಂದ 6 ರೂಪಾಯಿ ಗೆದ್ದಿರ್ತಾರೆ ಅವರು ಸರ್ವಶ್ರೇಷ್ಠ ಅಂತ ಅನ್ಸ್ಕೊತಿದ್ರು. ಯಾರ ನಜರ್ ಕರೆಕ್ಟ್ ಇರ್ತದೆ, ಯಾರು ಕರೆಕ್ಟಾಗಿ ಅದನ್ನು ಒಗಿತಾರೆ ಅವರು ಗೆಲ್ತಾಯಿದ್ರು. ಇನ್ನು ಇದು 20 ಪೈಸೆ. ಇದು 20 ಪೈಸೆ ಕೂಡ ಅತ್ಯಂತ ದೊಡ್ಡ ಅಮೌಂಟ್ ಆಗಿನ ಕಾಲಕ್ಕೆ. ಇನ್ನು 10 ರೂಪಾಯಿ ತೋರಿಸಿದ್ದೇನೆ. ಇನ್ನು 1 ರೂಪಾಯಿ, ಇದು 1 ಪೈಸೆ. ಇದು ನೋಡ್ಲಿಕ್ಕೆ ಸಹ ಸಿಗಂಗಿಲ್ಲ. ಆವಾಗ ಆಡಿದ್ದು ಈಗ ಯಾಕೆ ತೋರಿಸ್ತಾ ಇರ್ತಂದ್ರೆ ನೆನಪು ಬಂತು. ಅಂದರೆ ಈಗಿನ ಹುಡುಗರು ಎಲ್ಲವನ್ನೂ ಮರ್ತಿದ್ದಾರೆ. ಅವರು ಆಟನೇ ಬೇರೆ. ಚೆಸ್ಸನ್ನು ಕೂಡ ಆಡ್ಬೋದು, ಅದು ಚೆಸ್ಸು ಕೂಡ ಮರ್ತಿದ್ದಾರೆ. ಇವರೇ ಕೇವಲ ಮೊಬೈಲ್ನಲ್ಲೇ ಆಟ. ನಂತರ ಇನ್ನೊಂದು ಅಂದರೆ ಕ್ರಿಕೆಟ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಆಡಿಸ್ಬೇಕು, ನಂತರ ಕುಸ್ತಿ ಆಡಿಸ್ಬೇಕು. ಮೊನ್ನೆ ಪ್ರಭಾಕರ್ ಕೋರು ಕುಸ್ತಿಪಟುಗಳನ್ನು ಆಡಿಸಿದ್ರು. ಎಲ್ಲ ಮನೋರಂಜನೆ ದೊಡ್ಡ ಪ್ರಮಾಣದಲ್ಲಿ ಆಯ್ತು. ಆದರೆ ಕಬಡ್ಡಿ ಆಡಿಸೋದು, ಫುಟ್ಬಾಲ, ವಾಲಿಬಾಲ ಅವು ಕಡಿಮೆ ಆಗಿವೆ. ಆಗಿನ ಕಾಲಕ್ಕೆ ಅದಿತ್ತು. ಈಗಿನ ಕಾಲಕ್ಕೆ ಏನು ಹೊರಾಂಗಣ ಆಟಗಳು ಅದು ಭಾಳ ಕಡಿಮೆ ಇದೆ. ಏನಿದು 3 ಪೈಸೆ ಅಂದರೆ 1 ಆನೆ ಅಂತಂದ್ರೆ 5 ಪತ್ತು 1 ಪೈಸೆಗೆ ಏನಂತಿದ್ರು, 1 ಆನೆ ಅಂತಿದ್ರು. ಇದಕ್ಕೆ 2 ಆನೆ ಅಂದ್ರೆ 10 ಪೈಸೆದೊಂದು ಮತ್ತು 2 ಪೈಸೆದೊಂದು. ಇದನ್ನು ಯಾಕೆ ನಾವು ತೋರಿಸ್ತಾ ಇದ್ದೆ ಅಂದರೆ ಹಳೆ ನೆನಪುಗಳು ನೆನಪು ಬಂದು. ಇನ್ನೂ ಅನೇಕ ಹಳೆ ನೆನಪುಗಳು. ನಾವು ಬಾವಿಯಾಗ ಮೇಲಿಂದ ಹೋಗಿ ಜಿಗೋದು, ನೇರವಾಗಿ ಬಾವಿ ಮೇಲಿಂದ, ಸ್ಟೆಪ್ ಮೇಲಿಂದಲ್ಲ, ಬಾವಿ ಮೇಲಿಂದ ಎಷ್ಟು ಕಲ್ಲು ಬಡಿತಿತ್ತು, ತಲೆ ಹೊಡಿತಿತ್ತು ಏನೂ ಗೊತ್ತೇ ಇಲ್ಲ. ಆದರೆ ಕರೆಕ್ಟಾಗಿ ಜಿಗಿತಾಯಿದ್ದು. ಆ ಜಿಗಿದ ನಂತರ ಕಾಲು ನೆಲಕ್ಕೆ ಹತ್ತಿತ್ತು. ಆ ನೆಲಕ್ಕೆ ಪ್ರೆಸ್ ಮಾಡಿ ಮೇಲೆ ಬರ್ಬೇಕಾಗ್ತಿತ್ತು. ನಂತರ ಜೋಳ ಕದ್ದು ತಿನ್ನೋದು, ನಂತರ ಏನೋ ಹುಂಚಿಕಾಯಿ ತಿಂದು ಬದುಕೋದು, ಅನೇಕ ವಿಷಯಗಳನ್ನು ಇನ್ನೊಂದು ಎಪಿಸೋಡ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೇಳ್ತೇವೆ. ಅಂದರೆ ಈಗಿನ ಎಪಿಸೋಡ್ ಅಂತಂದರೆ ನಾವು ಏನು ಆಟ ಆಡ್ತಿದ್ದು ಅದನ್ನು ತೋರಿಸ್ಬೇಕಾಗಿತ್ತು. ಆ ನಾಣ್ಯಗಳನ್ನು ತೋರಿಸಿದ್ದೇವೆ. ಇಂಥ ಕಲೆಗಳನ್ನು ಮಕ್ಕಳಿಗೆ ಕಲಿಸಿಡಿ. ನಂತರ ಅಂಚೆ ಚೀಟಿ ಸಂಗ್ರಹ ಮಾಡ್ತಾಯಿದ್ರು ಆಗಿನ ಕಾಲಕ್ಕೆ. ಈಗಿನ ಅಂಚೆ ಚೀಟಿ ಸಂಗ್ರಹನ ಗೊತ್ತಿಲ್ಲ. ಅನೇಕ ಇಂಥ ವಿಷಯಗಳಿವೆ. ಅದನ್ನು ಇನ್ನೊಂದು ಎಪಿಸೋಡ್ ಹೇಳ್ತೇವೆ. ನಾಳೆ ಮತ್ತು ತೊಗೊಂಡು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಸವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾಯಿರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.